ಹಲೋ ಗೈಸ್, ಹರ್ಷಲ್ ಅಣ್ಣಗೆ ವಂಚಿದ್ರು ಪರಲ್ ಪಂಜಾಬ್ ಆಟಕ್ಕೆ ಡಿಸಿ ಸುಸ್ತು. PBKS ವರ್ಸಸ್ DC ಪಂದ್ಯ ಈಗ ಮುಕ್ತಾಯವಾಗಿದೆ. ಈ ಒಂದು ಪಂದ್ಯ ಈಗ ಪಂಜಾಬ್ ಕೊನೆಯ ಬಾಲ್ಗೆ 6 ಬಾರಿಸಿ ಮ್ಯಾಚ್ ಮುಗಿಸಿದ್ರು. ಹೀಗಾಗಿ ಈಗ ಸಮರಿ ನೋಡೋದಾದರೆ ನೋಡ್ಬೋದು, ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು ಕೊಟ್ಟರಪ್ಪ ಅಂದರೆ ಶ್ಯಾಮ್ ಕರ್ನ್ ಕೊಟ್ಟರು. ಶ್ಯಾಮ್ ಕರ್ನ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು, ಬಟ್ ಇದಕ್ಕೆ ಬಾಲಿನಲ್ಲಿ ಕೂಡ ಕಾಂಟ್ರಿಬ್ಯೂಟ್ ಕೊಟ್ಟಿದ್ರು. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಮೊದಲಿಗೆ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗ್ ಮಾಡಿ ಈಗ 174 ರನ್ ಗಳಿಸಿದೆ. ಇನ್ನು ಡೆಲ್ಲಿ ತಂಡದ ಪರ ಶೈ ಹೋಪ್ 33 ನೋಡಿದರೆ, ಅಭಿಷೇಕ್ ಪುರಲ್ ಅಜಯ್ 32, ಡೇವಿಡ್ ವಾರ್ನರ್ 29 ರನ್ ಹೊಡೆದರು. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಪಡ ಹರ್ಷದೀಪ್ 2 ವಿಕೆಟ್ ಪಡೆದರೆ, ಹರ್ಷಲ್ ಪಟೇಲ್ 2, ಇನ್ನು ಹರ್ಪ್ರೀತ್ ಬ್ರಾರ್ 1 ವಿಕೆಟ್ ಪಡೆದರು. 175 ರನ್ಗಳ ಗುರಿ ಬೆನ್ನತ್ತಿದಂಥ ಕಿಂಗ್ಸ್ ತಂಡ ಈಗ ಈ ಒಂದು ಗುರಿಯನ್ನು 19.2 ಬಾಲ್ಗೆ ಮುಕ್ತಾಯಗೊಳಿಸಿದೆ. ಶ್ಯಾಮ್ ಕರ್ನ್ 63 ರನ್ ಹೊಡೆದರೆ, ಲಿಯಾಮ್ ಲಿವಿಂಗ್ಸ್ಟನ್ ಅಜಯ್ 38, ಇನ್ನು ಪಬ್ ಸಿಮ್ರಾನ್ ಸಿಂಗ್ 26 ನೋಡಿದರು. ಇನ್ನು ಡೆಲ್ಲಿ ತಂಡದ ಪರ ಕುಲ್ದೀಪ್ ಯಾದವ್ 2, ಖಲೀಲ್ ಅಹ್ಮದ್ 2, ಇಶಾಂತ್ ಶರ್ಮಾ 1 ವಿಕೆಟ್ ಪಡೆದರು. ಬಟ್ ಇದಕ್ಕೆ ಏನಪ್ಪ ಅಂದರೆ ಕೊನೆಯ ಓವರ್ನಲ್ಲಿ ಈಗ ಹರ್ಷಲ್ ಪಟೇಲ್ ಅವರ ಬಾಲಿಂಗ್ಗೆ ಅಭಿಷೇಕ್ ಪುರಲ್ ಅವರು ಬರೋಬ್ಬರಿ 25 ರನ್ ಚಚ್ಚಿದರು. ಬಟ್ ಹಿಂದೆ ಜಡೇಜಾ ಕೂಡ 2021ರಲ್ಲಿ ಅಂದರೆ ಹರ್ಷಲ್ ಪಟೇಲ್ RCBಯಲ್ಲಿದ್ದಾಗ ಜಡೇಜಾ CSK ತಂಡದ ಪರ ಕೊನೆಯ ಓವರ್ಗೆ ಜಾಸ್ತಿ ರನ್ ಹೊಡೆದರು. ಈಗ ರಿಪೀಟ್ ಆಗಿದೆ. ಬಟ್ ನಮ್ಮ RCB ತಂಡ ಇವರನ್ನು ಬಿಟ್ಟು ಈಗ ದೊಡ್ಡ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ RCBಗೆ ಇದ್ದರೆ ಒಂದು ವೇಳೆ ಇವರು ಇಷ್ಟನ್ನು ಕೊಡ್ತಿರಲು ಗೊತ್ತಿಲ್ಲ. ಬಟ್ ಈಗ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಇವರು ದುಬಾರಿ ಬಾಲರ್ ಆಗಿದ್ದಾರೆ. ಇನ್ನು ಪರಲ್ ಯಾವ ರೀತಿ ಹೊಡೆದ್ರಂದರೆ ಪ್ರತಿ ಬಾಲ್ಗೆ ಇದೀಗ ನೋಡ್ಬೋದು. ಇನ್ನು ಮೊದಲ ಬಾಲ್ 4 ಹೋದರೆ, 2ನೇ ಬಾಲ್ 6, 3ನೇ ಬಾಲ್ 4, 4ನೇ ಬಾಲ್ 4, 5ನೇ ಬಾಲ್ 6 ಹೊಡೆದರು. ಬಟ್ 6ನೇ ಬಾಲ್ ಈಗ ರನ್ಔಟ್ ಆದರೆ ಇಲ್ಲಿ 46 ರನ್ ಕೊಟ್ಟು ದುಬಾರಿ ಬಾಲರ್ ಹರ್ಷಲ್ ಪಟೇಲ್ ಆದರು. ಹೀಗಾಗಿ RCB ಇವರನ್ನು ಬಿಟ್ಟು ಒಂದು ದೊಡ್ಡ ಕೆಲಸನೇ ಮಾಡಿದೆ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದೇ ಥರದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.